ಒಂದಾನೊಂದು ಕಾಲದಲ್ಲಿ ಹೊಳೆಯುವ ಸಾಗರದಲ್ಲಿ ರೈನ್ಬೋ ಫಿಶ್ ಎಂಬ ಸುಂದರವಾದ ಮೀನು ವಾಸವಾಗಿರುತ್ತೆ. ಅವನನ್ನ ಬಣ್ಣದ ಮೀನೆ ಎಂದು ಕರೀತಾ ಇರ್ತಾರೆ, ಏಕೆಂದ್ರೆ ಅವನ ದೇಹವು ಎಲ್ಲಾ ಬಣ್ಣಗಳಿಂದ ಹೊಳಿತಾ ಇರುತ್ತೆ. ಸೂರ್ಯನಂತಹ ಕಾಂತಿಯುತವಾದ ಮೈ ಬಣ್ಣ ಹೊಂದಿರ್ತಾನೆ. ಇಡೀ ಸಮುದ್ರದಲ್ಲಿಯೇ ಅವನು ಅತ್ಯಂತ ಆಕರ್ಷಕ ಮೀನು ಎಂದು ಕರೆಸ್ಕೊಳ್ತಾ ಇರ್ತಾನೆ. ಮತ್ತು ಅವನಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ, ನಾನು ತುಂಬಾನೇ ಸುಂದರವಾಗಿದ್ದೀನಿ ಅಂತ. ಬಣ್ಣದ ಮೀನು ನೀರಿನಲ್ಲಿ ಈಜುತ್ತಿರುವಾಗ ಅವನು ಬಣ್ಣಗಳಿಂದ ಹೊಳಿತಾ ಇರ್ತಾನೆ. ಬೇರೆ ಎಲ್ಲಾ ಮೀನುಗಳು ಅವನನ್ನ ಮೆಚ್ಚುತ್ತವೆ ಮತ್ತು ನಮಗೂ ಇಂತಹ ಬಣ್ಣಗಳು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಎಂದು ಭಾವಿಸ್ತವೆ. ಆದ್ರೆ ಬಣ್ಣದ ಮೀನಿಗೆ ತುಂಬಾನೇ ಹೆಮ್ಮೆ ಇರುತ್ತೆ. ಅವನು ಒಂದು ಸುಂದರವಾದ ಬಣ್ಣನ ತುಂಬಾನೇ ಪ್ರೀತಿಸ್ತಾ ಇರ್ತಾನೆ ಮತ್ತೆ ಯಾರೊಂದಿಗೂ ಹಂಚಿಕೊಳ್ಳಲು ಇಷ್ಟಪಡೋದಿಲ್ಲ. ಅವನು ಬೇರೆ ಮೀನುಗಳ ಜೊತೆ ಆಟ ಆಡಲು ಅಥವಾ ಮಾತಾಡಲು ಕೂಡ ನಿರಾಕರಿಸ್ತಾನೆ. ಒಂದು ದಿನ ಒಂದು ಸಣ್ಣ ಮೀನು ಬಣ್ಣದ ಮೀನು ಹತ್ತಿರ ಈಜ್ಕೊಂಡು ಬರುತ್ತೆ. ಬಣ್ಣದ ಮೀನಿಗೆ ಸಣ್ಣ ಮೀನು ಕೇಳುತ್ತೆ, ನಿನ್ನ ಮೈ ಬಣ್ಣ ಬಹಳ ಸುಂದರವಾಗಿದೆ, ದಯವಿಟ್ಟು ನನಗೆ ಒಂದು ಹೊಳೆಯುವ ಬಣ್ಣ ಕೊಡ್ತೀಯಾ? ಬಣ್ಣದ ಮೀನು ಆಶ್ಚರ್ಯದಿಂದ, ನಿನಗೆ ಬಣ್ಣ ಕೊಡಬೇಕಾ? ಸಾಧ್ಯವೇ ಇಲ್ಲ. ನಾನು ನನ್ನ ಬಣ್ಣವನ್ನು ನಿನಗೆ ಕೊಡಲು ಸಾಧ್ಯವಿಲ್ಲ. ಅದು ನನಗೆ ಮಾತ್ರ ವಿಶೇಷ ಎಂದು ಜಂಬದಿಂದ ಹೇಳುತ್ತೆ. ಸಣ್ಣ ಮೀನಿಗೆ ತುಂಬಾನೇ ಬೇಜಾರಾಗುತ್ತೆ, ಅಳೋದಿಕ್ಕೆ ಶುರು ಮಾಡುತ್ತೆ. ಬಣ್ಣದ ಮೀನು ಗಮನ ಕೊಡದೆ ಜಂಬದಿಂದ ಸಮುದ್ರದಲ್ಲಿ ಈಜಿ ಹೋಗ್ತಾನೆ. ಹೀಗೆ ಕಾಲ ಕಳೆದಂತೆ ಬಣ್ಣದ ಮೀನು ಗಮನಿಸ್ತಾನೆ, ಬೇರೆ ಮೀನುಗಳು ಅವನ ಜೊತೆ ಆಟ ಆಡೋದಿಲ್ಲ, ಮಾತಾಡೋದು ಇಲ್ಲ, ಅವನ ಬಣ್ಣನ ಮೆಚ್ಚೋದು ಇಲ್ಲ ಅಥವಾ ಎಷ್ಟು ಸುಂದರವಾಗಿದ್ಯಾ ಎಂದು ಹೇಳೋದು ಇಲ್ಲ. ಬಣ್ಣದ ಮೀನಿಗೆ ತುಂಬಾನೇ ಹೊಂಟಿತನವನ್ನು ಅನುಭವಿಸ್ತಾನೆ. ಅವನ ಮಿತ್ರರೊಂದಿಗೆ ಆಟ ಆಡೋದನ್ನ ಮಾತಾಡೋದನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾನೆ. ಒಂದು ದಿನ ಬಣ್ಣದ ಮೀನು ಒಂದು ಗುಹೆಯ ಕಡೆಗೆ ಈಜಿ ಹೋಗುತ್ತೆ. ಅಲ್ಲಿ ಹಳೆಯ ಜ್ಞಾನಿ ಆಕ್ಟೋಪಸ್ ವಾಸವಾಗಿರ್ತಾನೆ. ಗುಹೆಯು ಕತ್ತಲಾಗಿರುತ್ತೆ, ಆದ್ರೆ ಆಕ್ಟೋಪಸ್ ಕಣ್ಣುಗಳು ಜ್ಞಾನದಿಂದ ಹೊಳಿತಾ ಇರುತ್ತೆ. ಆಕ್ಟೋಪಸ್ಗೆ ಬಣ್ಣದ ಮೀನು ಕೇಳುತ್ತೆ, ಯಾಕೆ ಯಾರು ನನ್ನ ಜೊತೆ ಮಾತಾಡೋದಿಲ್ಲ, ಆಟನೂ ಆಡೋದಿಲ್ಲ? ನಾನು ಏಕೆ ಇಷ್ಟು ಒಂಟಿತನ ಅನುಭವಿಸ್ತಾ ಇದ್ದೀನಿ? ಆಕ್ಟೋಪಸ್ ಬಣ್ಣದ ಮೀನಿನ ಕಡೆ ನೋಡಿ ಹೇಳುತ್ತೆ, ನೀನು ಸುಂದರವಾಗಿದ್ದೀಯ, ಆದ್ರೆ ನೀನು ಸ್ವಾರ್ಥಿಯಾಗಿದ್ದೀಯ. ನಿನ್ನ ಸುಂದರತೆಯನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ನೀನನ್ನು ವಿಶೇಷವಾಗಿಸುವುದು ಹಂಚಿದಾಗ ಮಾತ್ರ ಅದು ಇತರರಿಗೂ ಸಂತೋಷ ತರಿಸುತ್ತೆ ಮತ್ತು ನಿನ್ನ ಹೊಳಪು ಇನ್ನೂ ಹೆಚ್ಚಾಗುತ್ತೆ. ಬಣ್ಣದ ಮೀನು ಆಕ್ಟೋಪಸ್ ಹೇಳಿದ್ದನ್ನ ಆಲಿಸ್ತಾನೆ, ಆದ್ರೆ ಇನ್ನು ಗೊಂದಲದಲ್ಲಿಯೇ ಇರ್ತಾನೆ. ಅವನು ಗೊಂದಲದಿಂದಾನೇ ಈಜಿ ಹೋಗ್ತಾನೆ. ಬಣ್ಣದ ಮೀನು ಸಣ್ಣ ಮೀನನ್ನ ಮತ್ತೆ ನೋಡುತ್ತೆ. ಮೀನು ತುಂಬಾನೇ ಬೇಸರದಿಂದ ಒಂಟಿಯಾಗಿ ಕಾಣಿಸ್ಕೊಳ್ಳುತ್ತೆ. ಬಣ್ಣದ ಮೀನು ಆಕ್ಟೋಪಸ್ ಜ್ಞಾನಿಯ ಮಾತುಗಳನ್ನ ನೆನೆಸ್ಕೊಳ್ಳುತ್ತೆ. ಆಳವಾದ ಉಸಿರೆಳೆದು ಬಣ್ಣದ ಮೀನು ಸಣ್ಣ ಮೀನಿನ ಹತ್ತಿರ ಈಜ್ಕೊಂಡು ಬರುತ್ತೆ. ಸಣ್ಣ ಮೀನಿಗೆ ಬಣ್ಣದ ಮೀನು ಹೇಳುತ್ತೆ, ನಾನು ಸ್ವಾರ್ಥಿಯಾಗಿದ್ದಕ್ಕೆ ಕ್ಷಮಿಸು. ನಿನಗೆ ಒಂದು ಹೊಳೆಯುವ ಬಣ್ಣವನ್ನು ಕೊಡಬಹುದೇ? ಸಣ್ಣ ಮೀನು ತುಂಬಾನೇ ಖುಷಿಯಿಂದ ಹೇಳುತ್ತೆ, ನಿಜವಾಗಿಯೂ ನಿನ್ನ ಸುಂದರವಾದ ಮೈ ಬಣ್ಣ ನಿನ್ನಿಂದ ನನಗೆ ಕೊಡ್ತೀಯಾ? ಬಣ್ಣದ ಮೀನು ತಲೆಯಾಡಿಸುತ್ತೆ ಮತ್ತು ಎಚ್ಚರಿಕೆಯಿಂದ ಸಣ್ಣ ಮೀನಿಗೆ ಒಂದು ಹೊಳೆಯುವ ಬಣ್ಣವನ್ನು ಕೊಡುತ್ತೆ. ಸಣ್ಣ ಮೀನು ತುಂಬಾನೇ ಸಂತೋಷದಿಂದ ಧನ್ಯವಾದ ಹೇಳುತ್ತೆ. ಬಣ್ಣದ ಮೀನು ಈಜುತ್ತಿರುವಾಗ ಒಂದು ಅದ್ಭುತವಾದ ಸಂಗತಿಯನ್ನ ಗಮನಿಸುತ್ತೆ. ಅವನ ಬಣ್ಣಗಳು ಇನ್ನು ಹೆಚ್ಚು ಹೊಳಿತಾ ಇರುತ್ತೆ. ಅವನು ತಮ್ಮ ಹೃದಯದಲ್ಲಿ ಒಂದು ಬಗೆಯ ಸಿಹಿಯನ್ನು ಅನುಭವಿಸ್ತಾ ಇರ್ತಾನೆ. ಸಣ್ಣ ಮೀನಿನ ಖುಷಿಯನ್ನು ನೋಡಿ ಬಣ್ಣದ ಮೀನು ತನ್ನ ಬಣ್ಣಗಳನ್ನು ಇತರರಿಗೂ ಹಂಚಲು ತೀರ್ಮಾನಿಸುತ್ತೆ. ಅವನು ಒಂದು ಕೆಂಪು ಬಣ್ಣವನ್ನು ಒಂದು ಮೀನಿಗೆ, ಹಸಿರು ಬಣ್ಣವನ್ನು ಮತ್ತೊಂದು ಮೀನಿಗೆ, ನೀಲಿ ಬಣ್ಣವನ್ನು ಇನ್ನೊಂದು ಮೀನಿಗೆ ಕೊಡ್ತಾನೆ. ಪ್ರತಿ ಬಾರಿ ಅವನು ಬಣ್ಣವನ್ನು ಕೊಟ್ಟಾಗ ಅವನಿಗೆ ಹೆಚ್ಚು ಸಂತೋಷವಾಗುತ್ತೆ. ಅವನ ಬಣ್ಣಗಳು ಇನ್ನು ಹೆಚ್ಚು ಹೊಳಿತವೆ. ಪ್ರತಿ ಬಾರಿ ಅವನು ಬಣ್ಣನ ಕೊಟ್ಟಾಗ ಅವನಿಗೆ ಹೆಚ್ಚು ಸಂತೋಷವಾಗುತ್ತೆ. ಅವನ ಬಣ್ಣಗಳು ಇನ್ನೂ ಹೆಚ್ಚು ಹೊಳೆಯುತ್ತೆ. ತಕ್ಷಣವೇ ಎಲ್ಲ ಮೀನುಗಳು ಬಣ್ಣದ ಮೀನಿನಿಂದ ಒಂದು ಸುಂದರವಾದ ಬಣ್ಣನ ಪಡಿತವೆ. ಎಲ್ಲರೂ ತುಂಬಾನೇ ಸಂತೋಷವಾಗಿರ್ತಾರೆ. ಸಮುದ್ರವು ಬಣ್ಣಗಳಿಂದ ಹೊಳಿತಾ ಇರುತ್ತೆ. ಬಣ್ಣದ ಮೀನು ಒಂಟಿಯಾಗಿರೋದಿಲ್ಲ, ಅವನಿಗೆ ಅನೇಕ ಸ್ನೇಹಿತರು ಆಗ್ತಾರೆ ಮತ್ತು ಅವನ ದಯೆ ಮತ್ತು ಧಾರಾಳತೆಗೆ ಅವನನ್ನ ಪ್ರೀತಿಸ್ತಾರೆ. ಆ ದಿನದಿಂದ ಬಣ್ಣದ ಮೀನು ಬೇರೆ ಮೀನುಗಳೊಂದಿಗೆ ಆಟವಾಡುತ್ತಾ ನಗುತ್ತಾ
ಸಂತೋಷವಾಗಿ ತನ್ನ ದಿನಗಳನ್ನು ಕಳೀತಾನೆ. ಅವನು ತನ್ನ ಸುಂದರತೆಯನ್ನು ಹಂಚಿದಾಗ ಇನ್ನೂ ಸುಂದರವಾಗಿದ್ದನ್ನು ನೋಡಿ ಸಮುದ್ರವು ಹೆಚ್ಚು ಸಂತೋಷ ಪಡುತ್ತೆ. ಮತ್ತು ಬಣ್ಣದ ಮೀನು ಎಲ್ಲ ಮೀನುಗಳಿಗಿಂತ ಅತ್ಯಂತ ಖುಷಿಯಾಗಿರುತ್ತೆ. ಕಥೆಯ ನೀತಿ ಇಷ್ಟೇ ಮಕ್ಕಳೇ, ನಮ್ಮನ್ನು ವಿಶೇಷವಾಗಿಸುವುದು ಹಂಚಿದಾಗ ಮಾತ್ರ. ಅದು ನಮಗೂ ಮತ್ತು ಬೇರೆಯವರಿಗೂ ಸಂತೋಷ ತರುತ್ತೆ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.